Happy birthday. ಮಕ್ಕಳ ಜೊತೆಗೆ ಸ್ವಲ್ಪ ಟೈಮನ್ನು ಕಳಿಬೇಕು, ಹಾಗೆ ಅದು ಲಂಚ್ ಟೈಮನ್ನು ಕಳಿಬೇಕಂತ ಹೇಳಿ ಡಿಸೈಡ್ ಮಾಡಿ ಇವತ್ತು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದೊಂದು ಕಾಣುತ್ತೆ, ರೈಸ್, ಚಪಾತಿ ಅಂತ ಹೇಳ್ತಿದ್ದ ಪೂರಿಗೆ, ಮತ್ತು ಚಿಕನ್ ಅಂತೆಲ್ಲ ಹೇಳಿ ಖುಷಿ ಪಡ್ತಿದ್ದ ಅವರ ಪ್ಲೇಟನ್ನು ನೋಡಿ. ಊಟ ನಾವು ಬೆಳಗ್ಗೆ ಏನು ಅಂದ್ಕೊಂಡಿದ್ವಿ ಅಂದರೆ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಬರೋದಂತ ಹೇಳಿ. ಹಾಯ್, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಗುಡ್ ಮಾರ್ನಿಂಗ್, happy birthday, happy birthday, happy birthday. kai deple kan toje she ಈ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು June 1. ನಮ್ಮ ಆರುಷಿದು ಸೆಕೆಂಡ್ ಬರ್ಡೇ ಇವತ್ತು. ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಇವತ್ತು ಕಾಲ್ಸ್ ಸ್ಟಾರ್ಟ್ ಆಗಿತ್ತು. ಮೊದಲಿಗೆ ಅವನಿಗೆ ಕಾಲಲ್ಲಿ ವಿಶ್ ಮಾಡಿದ್ದು ನಮ್ಮ ಅಣ್ಣ, ಅಂದರೆ ಅವನಿಗೆ ಮಾವ ಆಗ್ತಾರೆ. ಸೊ ಅವರು ಕಾಲ್ ಮಾಡಿದರು. ನಾರ್ಮಲ್ ಕಾಲ್ ಮಾಡಿದಾಗ ಅಷ್ಟೊಂದು ಮೂಡಲ್ಲಿ ಇರಲಿಲ್ಲ, ಅವನು ಆವಾಗಲೇ ಎದ್ದದ್ದಲ್ವ, ಹಾಗಾಗಿ ಅದಾದಮೇಲೆ ವಿಡಿಯೋ ಕಾಲ್ಸ್ ಎಲ್ಲ ಮಾಡಿ ಮಾತಾಡಿದಾಗ ಸ್ವಲ್ಪ ಆರಾಮಾದ. ಬೆಳಗ್ಗೆ ಫ್ರೆಶ್ ಅಪ್ ಆದಮೇಲೆ ಮತ್ತೆ ತಿಂಡಿ ಟೈಮ್. ದೋಸೆ ಆರುಷ್ ಮಾತಾಡೋದನ್ನು ಹಾಗೆ ರಾ ವಿಡಿಯೋಸ್ ಇಟ್ಟಿದ್ದೇನೆ ಇವತ್ತು. ಸೆಕೆಂಡ್ ಇಯರ್ ಬಂದಾಗ ಮಕ್ಕಳು ಮಾತಾಡಿದರೆ ಏನೋ ಒಂಥರ ಖುಷಿ ಅಲ್ವಾ. ಸೆಕೆಂಡ್ ಇಯರ್ ಬರುವಾಗ ಅವರು ಪ್ರಾಪರಾಗಿ ಮಾತಾಡಿದರೆ ಆ ಒಂದು ಮೈಲ್ ಸ್ಟೋನ್ ರೀಚ್ ಆದಾಗೆ ಅಲ್ವಾ. ಫಸ್ಟ್ ಇಯರ್ ಬಂದಾಗ ಮಕ್ಕಳು ನಡ್ಕೊಂಡು ಓಡಾಡಿದರೆ ಆ ಒಂದು ಮೈಲ್ ಸ್ಟೋನ್ ರೀಚ್ ಆದಾಗೆ ಅಲ್ವಾ. ನಾನು ಫಸ್ಟ್ ಇಯರ್ ಬರ್ಡೇ ಟೈಮಲ್ಲಿ ಕೂಡ ಹಾಗೆ ಅವನು ಬೆಳಗ್ಗೆ ಎದ್ದು ನಡೆಯೋದನ್ನು ಹಾಗೆ ಕ್ಯಾಪ್ಚರ್ ಮಾಡಿ ಶೇರ್ ಮಾಡಿದ್ದೆ. ಸೊ ಅದೇ ಥರ ಈ ವರ್ಷ ಅವನು ನೀಟಾಗಿ ಸೆಂಟೆನ್ಸ್ ಫಾರ್ಮ್ ಮಾಡಿ ಮಾತಾಡೋದನ್ನು ಕಲ್ತಿದ್ದಾನೆ. ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೇನೆ. ಆದಷ್ಟು ಇನ್ನು ಇಲ್ಲಿ ಕೂಡ ಹಾಗೆ ಏನೋ ಒಂದೆಲ್ಲ ಮಾತಾಡ್ತಿದ್ದ, ಆದರೆ ಅವನು ಹೆಚ್ಚಾಗಿ ತುಳು ಮಾತಾಡೋದ್ರಿಂದ ತುಂಬ ಕ್ಲಿಪ್ಸ್ ಇಟ್ಟರೆ ಕೂಡ ಅಷ್ಟೊಂದು ಯೂಸ್ ಆಗೋದಿಲ್ಲ. ಕನ್ನಡ ಮಾತಾಡ್ತಾನೆ, ಆದರೆ ಕೆಲವೊಂದು ವರ್ಡ್ಸ್ ಮಾತ್ರ ಕಂಪ್ಲೀಟಾಗಿ ಮಾತಾಡೋದಕ್ಕೆ ಗೊತ್ತಿಲ್ಲ ಅವನಿಗೆ. ಇನ್ನೊಂದು ಮೈಲ್ ಸ್ಟೋನ್ ಏನಂದರೆ, ನಾವು ಮಕ್ಕಳಿಗೆ ಕೈಯಲ್ಲೇ ತಿನ್ನಲಿಕ್ಕೆ ಹೇಳೋದು ಇದೇ ಇರುತ್ತೆ ಎಲ್ಲರ ಮನೆಯಲ್ಲಿ. ಆದರೆ 1-2 ವರ್ಷ ಆಗುವಾಗ ಮಕ್ಕಳು ಅಟ್ಲೀಸ್ಟ್ ಬೆಳಗ್ಗಿನ ತಿಂಡಿ ಅಥವಾ ಸಂಜೆಯ ಸ್ನ್ಯಾಕ್ಸನ್ನು ಅವರೇ ತಿಂದರೆ ಅದಕ್ಕಿಂತ ಖುಷಿ ಇನ್ನೊಂದೇನೂ ಇಲ್ಲ ಅಲ್ವಾ. ಸೊ ಬರ್ಡೇ ದಿನ ಕೂಡ ಅವನಿಗೆ ನಾನು ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದೇನೆ ನೋಡಿ, ಹೀಗೆ ತಿಂತಾ ಇರ್ತಾನೆ. ತುಂಬ ಟೈಮ್ ತೊಗೊಳ್ತಾರೆ ಮಕ್ಕಳು, ಆದರೆ ಆರಾಮಾಗಿ ಅಟ್ಲೀಸ್ಟ್ ಅರ್ಧ ಹೊಟ್ಟೆ ತುಂಬುವವರೆಗಾದರೂ ತಿಂದರೆ ಸಾಕು ಅಂತ ಅನ್ನಿಸ್ತದೆ ಅಮ್ಮಂದ್ರಿಗೆ ಸ್ಪೆಷಲಾಗಿ. ಯಾಕಂದರೆ ಸ್ಲೋಲಿ ಕಲಿತಾರೆ. ಮೇ ಬಿ ಇನ್ನು 3rd ಇಯರಿಗೆ ಬೇರೆ ಮೈಲ್ ಸ್ಟೋನನ್ನು ಆರಾಮಾಗಿ ರೀಚ್ ಆಗ್ತಾನೆ ಅನ್ನುವಂತಹ ಒಂದು ಫೀಲಿಂಗ್ ನನಗೆ. ಬೆಳಗ್ಗೆ ಏನೋ ಸ್ಪೆಷಲ್ ಮಾಡೋದಕ್ಕೆ ಹೋಗಲಿಲ್ಲ ನಾನು, ಜಸ್ಟ್ ನೀರು ದೋಸೆ ಮಾಡಿದ್ದೆ ಅಷ್ಟೇ. ನಮ್ಮ ಆರುಷ್ಗೆ ತಿಂಡಿಗೆ ಏನು ಕೊಟ್ಟರು ಆರಾಮಾಗಿ ತಿಂತಾನೆ. ಅವಲಕ್ಕಿ, ಉಪ್ಮಾ, ದೋಸೆ, ಇಡ್ಲಿ ಏನಾದರೂ ಪರವಾಗಿಲ್ಲ, ಆರಾಮಾಗಿ ತಿಂತಾನೆ. ಆದರೆ ನೀರು ದೋಸೆ ಸ್ವಲ್ಪ ತಿನ್ನೋದಕ್ಕೆಲ್ಲ ಈಸಿ ಆಗ್ತದಲ್ವ ಮಕ್ಕಳಿಗೆ, ಸಾಫ್ಟಾಗಿರುತ್ತೆ ಅಂತ ಅಂದ್ಕೊಂಡು ಅವನಿಗೆ ಇವತ್ತು ನೀರು ದೋಸೆ ಮಾಡಿದೆ. ನಾನು ಅದಕ್ಕೆ ಏನಾದರೂ ತರಕಾರಿ ಹಾಕಿ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಏನಾದರೂ ಪಾಲಕ್ ಅಥವಾ ಬೀಟ್ರೂಟ್ ಏನಾದರೂ. ಆದರೆ ಅಷ್ಟೊಂದು ಟೈಮ್ ಸಿಗಲಿಲ್ಲ, ಮತ್ತು ನಮಗೆ ಹೊರಗಡೆ ಹೋಗೋದಿದೆಯಲ್ವ, ಅದಕ್ಕೋಸ್ಕರ ಈಸಿಯಾಗಿರಲಿ ಅಂಥೇಳಿ ಈ ಒಂದು ರೆಸಿಪಿನ ಮಾಡಿ ಅವನಿಗೆ ಕೊಡ್ತಾ ಇದ್ದೇನೆ. ತುಂಬ ಸ್ಲೋ ತಿಂತಾನೆ. ಅದಾದಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ತಿನ್ನಿಸ್ಬೇಕಾಗ್ತದೆ. ಮಕ್ಕಳಿಗೆ ಫುಡ್ ಬಗ್ಗೆ ಆಗಿರಬಹುದು, ಬುಕ್ಸಿನ ಬಗ್ಗೆ ಆಗಿರಬಹುದು, ಕೆಲವೊಂದು ಪೇರೆಂಟಿಂಗ್ ಟಿಪ್ನ ಬಗ್ಗೆ ನಮ್ಮ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇವೆ. ಇನ್ನೂ ತುಂಬ ಜನ ನೋಡ್ತೀರಿ, ತುಂಬ ಜನ ಕಮೆಂಟ್ ಮಾಡ್ತೀರಿ, ಲೈಕ್ ಕೂಡ ಮಾಡ್ತೀರಿ. ಆ್ಯಂಡ್ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡೋದಾದರೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ತಿದ್ದೇನೆ ಅಷ್ಟೇ, ಚಾನಲಲ್ಲಿ ಒಮ್ಮೆ ಹೋಗಿ ಚೆಕ್ ಮಾಡಿ. ಪೇರೆಂಟಿಂಗ್ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂತ ಇದ್ದರೆ ತುಂಬ ವೀಡಿಯೋಸ್ ಇವೆ. ಇದಕ್ಕೊಂದು ಕ್ಷಮೆ ಇರಲಿ. ಬೆಳಗಿನ ತಿಂಡಿ ಆದಮೇಲೆ ಡೈರೆಕ್ಟ್ ನೆಕ್ಸ್ಟ್ ಕ್ಯಾಪ್ಚರ್ ಮಾಡಿರೋದು ಮಧ್ಯಾಹ್ನದ ಊಟ. ಅವನಿಗೆ 12 ಗಂಟೆಗೆ ಕೊಡ್ತಾ ಇದ್ದಾನೆ. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಆಗಿತ್ತು. ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಹಾಕಿ ಅಂದರೆ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೇನೆ. ನಮ್ಮ ಆರುಷ್ಗೆ ಮಾತ್ರ ಇನ್ನೂ ಬಟ್ಟೆ ಚೇಂಜ್ ಮಾಡಬೇಕು. ಮಧ್ಯಾಹ್ನ ಅವನೇ ತಿಂತೇನೆ ಅಂತ ಹೇಳ್ತಾ ಇದ್ದ, ಆದರೆ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಟೈಮ್ ಕೂಡ ಇಲ್ಲ ನಮಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅವನಿಗೆ ಫೀಡ್ ಮಾಡ್ತಾ ಇದ್ದಾನೆ. ಅವನಲ್ಲಿ ನೀವು ಕೆಳಗಡೆ
ಬಗ್ಗಿ ಕೂತ್ಕೊಂಡಿದ್ದಾನಲ್ವ, ನೀವು ಅಂದ್ಕೊಂಡಿರಬಹುದು ಅವನೇನು ಮೊಬೈಲ್ ನೋಡ್ತಿದ್ದಾನೋ ಅಂತ ಹೇಳಿ. ಇಲ್ಲ, ಅವ್ನು ಬುಕ್ ನೋಡ್ತಾ ಇದ್ದಾನೆ. ಸೊ ಬುಕ್ ಏನಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಆರಾಮಾಗಿ ಕೂತ್ಕೊಳ್ತಾನಲ್ವ, ಅರ್ಜೆಂಟ್ ಹೊರಗಡೆ ಹೋಗಬೇಕು ಅಂತೆಲ್ಲ ಇರುವಾಗ ಈ ಥರ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಬಹುದು. ಮೊಬೈಲಿಗಿಂತ ಬುಕ್ಸ್ 100% ಬೆಸ್ಟ್ ಅಂತ ಹೇಳಬಹುದು. ಸೊ ಅವನಿಗೆ ಬುಕ್ಕನ್ನು ಕೊಟ್ಟು ಊಟ ಮಾಡಿಸ್ತಾ ಇದ್ದೇನೆ ಸ್ವಲ್ಪ. ಈ ಟಿ ಶರ್ಟ್ ನಾನು ಫಸ್ಟ್ ಕ್ರೈ ಆ್ಯಪಲ್ಲಿ ಬೇಬಿ ಹಗ್ ಅವ್ರದ್ದು ಟಿ ಶರ್ಟ್ ತೊಗೊಂಡಿರೋದು. ಫುಲ್ ಸ್ಲೀವ್ ತೊಗೊಂಡಿದ್ದಾನೆ. ಸ್ಲೀವ್ ಸ್ವಲ್ಪ ಉದ್ದ ಇದೆ, ಅಂದರೆ 2 to 3 ಇಯರ್ಸ್ ನಾನು ಚೂಸ್ ಮಾಡಿರೋದು. ಒಂದು 2-3 ತಿಂಗಳು ಹೋಗುವಾಗ ಸೆಟ್ ಆಗ್ತದೆ ಅಂತ ಅಂದ್ಕೊಂಡು. ಮೊನ್ನೆ ಆರ್ಡರ್ ಮಾಡಿದಾಗ ಒಮ್ಮೆ ಟ್ರೈ ಮಾಡಿ ನೋಡಬೇಕು ಅಂತ ಹೇಳಿದರೆ ಕೂಡ ಬಿಡಲಿಲ್ಲ, ಬೇಡ ಬೇಡ ಅಂತ ಹೇಳ್ತಿದ್ದ. ಇವತ್ತು ಆರಾಮಾಗಿ ಹಾಕೋದಕ್ಕೆ ಬಿಟ್ಟ. ಸೊ ನನಗೆ ಅಯ್ಯಮ್ಮ ಅಂತ ಅನ್ನಿಸ್ತು. ಕೆಲವೊಮ್ಮೆ ಮಕ್ಕಳು ತುಂಬ ಅಳ್ತಾರಲ್ವ ಹೊಸ ಬಟ್ಟೆ ಹಾಕುವಾಗ, ಅಥವಾ ಎಲ್ಲಿಗಾದರೂ ಹೊರಡುವಾಗ, ಡ್ರೆಸ್ ಚೇಂಜ್ ಮಾಡುವಾಗ, ಸ್ನಾನ ಮಾಡಿ ಬಂದು ಬಟ್ಟೆ ಹಾಕುವಾಗ ಎಲ್ಲ. ಅದೆಲ್ಲ ಇಲ್ಲ ನಮ್ಮ ಆರುಷಿದ್ದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಆರಾಮಾಗಿ ಹಾಕ್ಕೊಳ್ತಾನೆ, ನಾವು ಎಲ್ಲಿಗಾದರೂ ಹೊರಡ್ತಿದ್ದೇವೆ ಅಂತ ಗೊತ್ತಾಗುತ್ತಲ್ವ. ಸೊ ಆರಾಮಾಗಿ ಇರ್ತಾನೆ, ಏನು ಕಿರಿಕಿರಿ ಜಾಸ್ತಿ ಮಾಡೋದಿಲ್ಲ. ಹಾಂ, ಟ್ರೈಸಿಕಲ್. ವೆಯ್ಟ್ 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 ಫಾರ್ ಮೀ. ದಾದೆ ಬ್ಯಾಗಡ್. What is that? Box. ಮಕ್ಕಳಲ್ಲಿ ನಾವು ಮಾತಾಡ್ತಾ ಇರಬೇಕು, ಅಂದರೆ ಯಾಕೆ, ಏನು, ಯಾರು, ಎಲ್ಲಿಗೆ, ಯಾವಾಗ, ಈ ಥರ ಎಲ್ಲ ಕ್ವೆಶನ್ಸ್ ಮಾಡ್ತಾ ಇದ್ದರೆ ಅವರಿಗೆ ಕೂಡ ಗೊತ್ತಾಗುತ್ತೆ ಹೇಗೆ ಆನ್ಸರ್ ಮಾಡಬೇಕು, ಅಮ್ಮ ಏನು ಕೇಳ್ತಿದ್ದಾರೆ ಅಥವಾ ಮನೆಯಲ್ಲಿ ಏನು ಕೇಳ್ತಿದ್ದಾರೆ, ಏನು ಹೇಳಬೇಕು ಅಂತ ಹೇಳಿ ಅವರಿಗೆ ಕೂಡ ಗೊತ್ತಾಗುತ್ತೆ. ಮತ್ತು ಅವರು ಕೂಡ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನು ರಿಪೀಟ್ ಮಾಡಿ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ನಾವು ಹೊರಟು ಬಂದ್ವಿ, ನಾವೆಲ್ಲಿಗೆ ಹೋಗಬೇಕಿತ್ತು ನೋಡಿ ಅಲ್ಲಿಗೆ ಬಂದ್ವಿ. ಅಲ್ಲಿ ತುಂಬ ಗಿಡ ಮರಗಳೆಲ್ಲ ಇದ್ವು. ಸೊ ಇರುವೆಗಳು ಇದ್ವು ಕೆಳಗಡೆ ಫ್ಲೋರಲ್ಲಿ. ಅದನ್ನು ನೋಡ್ತಾ ಇದ್ದ ನಮ್ಮ ಆರುಷ್. ಮಕ್ಕಳಿಗೆ ಬೇಕಾಗಿರುವಂಥ ಜಾಗ, ತುಂಬ ಚೆನ್ನಾಗಿದೆ ಪ್ಲೇಸ್. ಈ ಸಲ ನಾವು ಚೂಸ್ ಮಾಡಿರೋದು ಮನೆಗೆ ಸ್ವಲ್ಪ ಹತ್ತಿರ ಇರುವಂಥ ಸ್ಕೂಲ್ ಅಥವಾ ಆರ್ಫನೇಜ್ ಅಂತ ಹೇಳಬಹುದು. ಅದನ್ನು ಚೂಸ್ ಮಾಡಿರೋದು ನಾವು. ಲಾಸ್ಟ್ ಇಯರ್ ನಾವು ತುಂಬ ದೂರ ಹೋಗಿದ್ವಿ. ನಾನು ಅದರದ್ದು ಕೂಡ ವಿಡಿಯೋ ಹಾಕಿದ್ದೆ. ಆರುಷ್ಗೆ ಅದು ಕೂಡ 1 ವರ್ಷ ಮಾತ್ರ ಇದ್ದದಲ್ವ, ಸ್ವಲ್ಪ ಕಷ್ಟ ಆಗಿತ್ತು ನಮಗೆ ಲಾಸ್ಟ್ ಇಯರ್. ಆ್ಯಂಡ್ ನಾವು ಲಾಸ್ಟ್ ಇಯರ್ ಬೆಳಗ್ಗೆ ಟೈಮ್ ಹೋಗಿದ್ವಿ, ಅಂದರೆ ಮಕ್ಕಳ ಜೊತೆಗೆ ಬ್ರೇಕ್ಫಾಸ್ಟ್ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ ಹೋಗಿದ್ವಿ. ಇವತ್ತು ಊಟದ ಟೈಮನ್ನು ಚೂಸ್ ಮಾಡ್ಕೊಂಡ್ವಿ, ಹಾಗಾಗಿ ಆರಾಮಾಗಿ ಆಯಿತು. ಆ ಮಕ್ಕಳಿಗಿಂತ ಜಾಸ್ತಿ ನಮ್ಮ ಆರುಷಿ ಅಲ್ಲಿ ಎಂಟ್ರಿ ಆದ ಕ್ಷಣದಿಂದ ಅಲ್ಲಿ ರ್ಯಾಕ್ ಒಂದಿತ್ತು, ಬುಕ್ಸ್ ಎಲ್ಲ ಇಡುವಂತಹ ರ್ಯಾಕ್ಸ್. ಅಲ್ಲಿ ಹೋಗಿ ಅವನಿಗೇನು ಬುಕ್ಸ್ ಬೇಕು ಅದನ್ನು ತೊಗೊಂಡು ಬಂದು ಅಲ್ಲಿ ಕೂತ್ಕೊಂಡು ಓದ್ತಾ ನೋಡ್ತಾ ಎಲ್ಲ ಮಾಡ್ತಿದ್ದ. ಅಲ್ಲಿ ನೋಡಿ ಲಾಸ್ಟಲ್ಲಿ ಕೂತ್ಕೊಂಡಿದ್ದಾನಲ್ಲ ಕೆಂಪು ಟಿ ಶರ್ಟ್ ಹಾಕ್ಕೊಂಡು ಅವನೇ, ಅಲ್ಲಿ ಅವನಿಗೆ ಏನು ಬುಕ್ ಇಷ್ಟ ಆಗ್ತಿದೆ ಅದನ್ನು ಆರಾಮಾಗಿ ಹೋಗಿ ತೆಗೆದು ತೊಗೊಂಡು ಬರ್ತಿದ್ದ. ಆ ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅವನಿಗೆ. ನಾವು ಕೂಡ ಹಾಗೆ ಫ್ರೀಯಾಗಿ ಬಿಟ್ಬಿಟ್ವಿ, ಅವನಿಗೇನು ಬೇಕು ಅದನ್ನು ಮಾಡ್ಕೊಳ್ಳಿ ಅಂತ. Clap, man, clap. Thank you. Aru, thank you, Panle. ಮಕ್ಕಳ ಜೊತೆನೇ ಕೂತ್ಕೊಂಡು ಆರಾಮಾಗಿ ಬುಕ್ ನೋಡ್ತಾ ಇದ್ದ. ಆದರೆ ವಿಶ್ ಮಾಡೋದಕ್ಕೆ ಅವನನ್ನು ಎದುರಿಗೆ ಕರೀರಿ ಅಂತ ಹೇಳಿ ಅಲ್ಲಿ ಇರ್ತಾರಲ್ಲ ಸ್ಕೂಲ್ ಟೀಚರ್ಸ್ ಎಲ್ಲ, ಅವ್ರು ಹೇಳ್ತಾ ಇದ್ರು. ಆದರೆ ನಾವು ಪರವಾಗಿಲ್ಲ ಅಲ್ಲೇ ಇರಲಿ ಅಂತ ಹೇಳಿದರೆ ಕೂಡ ಇಲ್ಲ ಬರಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅವನನ್ನು ಎದುರಿಗೆ ಕರೆದ್ವಿ. ಅವನಿಗೆ ಸ್ವಲ್ಪ ಬೇಜಾರಾಯಿತು ಅನಿಸುತ್ತೆ. ಮತ್ತು ಸರ್ಪ್ರೈಸಿಂಗಾಗಿ ನೋಡ್ತಾ ಇದ್ದ, ಏನು ಮಾಡ್ತಿದ್ದಾರೆ, ಏನು ಆಗ್ತಿದೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ.
ಆ್ಯಂಡ್ ಅಲ್ಲಿ ಯಾರು ಮಕ್ಕಳು ಎದುರಿಗೆ ಬರ್ತಿದಾರಲ್ವ ಅವ್ರದ್ದು ಟೀ ಶರ್ಟಲ್ಲಿ ಏನಿದೆ ಅದನ್ನು ನೋಡಿ ಅವನು ಅವ್ರ ಹಿಂದೆ ಹೋಗ್ತಾ ಇದ್ದ. ಬೆಕ್ಕು ಇತ್ತು, ಒಂದು ಕ್ಯಾಟ್ ಇತ್ತು, ಯಾವುದೋ ಒಂದು ಮಗುವಿನ ಟೀ ಶರ್ಟಲ್ಲಿ. ಸೊ ಅವಳ ಜೊತೆನೇ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆ್ಯಂಡ್ ಅವನಿಗೆ ಇವಳೊಬ್ಳು ತುಂಬ ಕ್ಲೋಸ್ ಆಗಿಬಿಟ್ಟಿದ್ಲು, ಅವಳ ಜೊತೆನೇ ಇರ್ತಿದ್ದ. ಅಂದರೆ ನಾವು ಇದ್ದೇವಾ ಇಲ್ವಾ, ನಾವು ಎಲ್ಲಿ ಹೋಗಿದ್ದೇವೆ ಅಂತ ಕೂಡ ಇಲ್ಲ ಅವನಿಗೆ, ಅವ್ರ ಜೊತೆನೇ ಎಂಜಾಯ್ ಮಾಡ್ತಿದ್ದ. ಅವರು ಕೂಡ ಅಷ್ಟೇ ತುಂಬ ಕೇರ್ ಮಾಡ್ತಾಯಿದ್ರು. ಅಂದರೆ ಈ ಪ್ಲೇಸಿಗೆ ಹೋದಾಗ ನಮಗೆ ಒಂಥರ ಬೇಜಾರಾಗುತ್ತೋ ಖುಷಿ ಆಗುತ್ತೋ ಗೊತ್ತಿಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ನೋಡಿದರೆ ನಮಗೆ ನಿಜವಾಗಿಯೂ ಖುಷಿ ಆಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಇದ್ರೂ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ತಾ ಇರ್ತೇವೆ ನಾವು. ಆದರೆ ಇಂಥ ಕೆಲವೊಂದು ಪ್ಲೇಸಿಗೆ ನಾವು ಹೋಗಿ ಬಂದಾಗ ನಮಗೆ ಈ ಪ್ರಪಂಚ ಏನು ಅಂತ ಹೇಳಿ ನಿಜ ಗೊತ್ತಾಗುತ್ತೆ. ಹಾಗಾಗಿ ನಾವು ನಮ್ಮ ಆರುಷ್ನನ್ನು ಫಸ್ಟ್ ಬರ್ಡೇಗಾಗಿರಬಹುದು, ಸೆಕೆಂಡ್ ಬರ್ಡೇಗಾಗಿರಬಹುದು, ಇಂಥ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರಿಯಾರಿಟಿ ಕೊಡ್ತೇವೆ. ಆ್ಯಂಡ್ ಆ ದಿನ ಇದೇ ಒಂದು ನಮಗೆ ಮೇಯ್ನ್ ಟಾಸ್ಕ್ ಆಗಿರುತ್ತೆ. ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದು, ಕೇಕ್ ಕಟ್ ಮಾಡೋದೆಲ್ಲ ನಾವು ಸೆಕೆಂಡ್ರಿ ಅಂತ ಇಡ್ತೇವೆ. ಅಂದರೆ ಇವಾಗ ಅವನು ಕೂಡ ಅಷ್ಟೊಂದು ಕೇಳಲ್ಲ ನೋಡಿ, ಅವನಿಗೆ ಗೊತ್ತಿರೋದಿಲ್ಲ ನನಗೆ ಕೇಕ್ ಕಟ್ ಮಾಡಿ, ನನ್ನನ್ನು ಹಾಗೆ ಸೆಲೆಬ್ರೇಟ್ ಮಾಡಿ, ನನ್ನ ಬರ್ಡೇನ ಹೀಗೆ ಸೆಲೆಬ್ರೇಟ್ ಮಾಡಿ ಅಂತ ಹೇಳೋದಕ್ಕೆ ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವನು ಕೇಳುವಾಗ ಗೊತ್ತಿಲ್ಲ, ನಾವು ಬೇಕಾದ ಹಾಗೆ ಸ್ವಲ್ಪ ಪ್ಲ್ಯಾನನ್ನು ಚೇಂಜ್ ಮಾಡಬಹುದು. ಆದರೆ ಇವಾಗ ಮಾತ್ರ ಇದೇ ಥರ ಪ್ಲ್ಯಾನ್ ಹೋಗ್ತಾ ಇದೆ, ಈವನ್ ಲಾಸ್ಟ್ ಇಯರ್ ಆ್ಯಂಡ್ ಈ ವರ್ಷ ಕೂಡ. ಹಾಗೆ ಮಕ್ಕಳ ಜೊತೆ ಅವರ ಊಟದ ಟೈಮಲ್ಲಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಏನು ಗೊತ್ತಾ, ನಾವು ಒಬ್ಬ ಮಗುವನ್ನು ಮನೆಯಲ್ಲಿ ಬೆಳೆಸೋದಕ್ಕೆ ನೂರಾರು ರೀತಿ ಯೋಚನೆ ಮಾಡಿ, ಅವ್ರಿಗೇನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ಹೇಳಿ ಸಾವಿರಾರು ರೀತಿ ಯೋಚನೆ ಮಾಡಿ, ಸಾವಿರಾರು ರೀತಿ ಪ್ಲ್ಯಾನ್ ಮಾಡಿ ಎಲ್ಲ ಜೀವನ ಸಾಗಿಸ್ತೇವೆ. ಆದರೆ ಇಲ್ಲಿ ನೋಡಿ, ಒಂದು 2-3 ಟೀಚರ್ಸ್ ಇರ್ತಾರೆ, ಅವರಿಗೆ ಒಂದು 50-60 ಮಕ್ಕಳಿರ್ತಾರೆ. ಅವರಿಗೆ ಎಷ್ಟು ಶಿಸ್ತಿದೆ, ಅವರು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾರಂದರೆ ನಮಗೆ ಸರ್ಪ್ರೈಸಿಂಗ್ ಆಗಿ ಫೀಲ್ ಆಗಬೇಕು, ಅಷ್ಟು ಚೆನ್ನಾಗಿ ನಡ್ಕೊಳ್ತಾರೆ ಅವರು. ಈವನ್ ನಮ್ಮ ಆರುಷ್ ಅಲ್ಲಿಗೆ ಹೋದಾಗ ಅವನು ಊಟ ಮಾಡುವಾಗ ಅವನ ಪಕ್ಕ ಇದ್ದು ಅವನೇನಾದರೂ ಒಂದು ಅನ್ನ ಕೆಳಗೆ ಹಾಕಿದರೆ ಅದನ್ನು ತೆಗೆದು ಸೈಡಿಗೆ ಇಡೋದು, ಅಥವಾ ಅವನ ಬಟ್ಟೆ ಏನಾದರೂ ಸ್ವಲ್ಪ ಮೇಲೆ ಸೈಡಿಗೆಲ್ಲ ಹೋಗಿದರೆ ಅದನ್ನು ಸರಿ ಮಾಡೋದು. ಚಿಕ್ಕ ಚಿಕ್ಕ ವಿಷಯಗಳನ್ನು ಆ ಮಕ್ಕಳು ಎಷ್ಟು ನೋಟ್ ಮಾಡಿ ಅವನ ಕೇರನ್ನು ತಗೊಳ್ತಿದ್ರು ಅಂದರೆ ಮೇ ಬಿ ಅಮ್ಮಂದ್ರಾಗಿ ನಾವು ಕೂಡ ಅಷ್ಟೊಂದು ಯೋಚನೆ ಮಾಡೋದಿಲ್ಲ ಅನಿಸುತ್ತೆ. ನೀವು ಕೆಲವೊಂದು ವೀಡಿಯೋಸ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೂಡ ಆ ಹುಡುಗಿ ನೋಡಿ ಒಮ್ಮೆ ಅವನ ಬಟ್ಟೆಯನ್ನು ಸರಿ ಮಾಡ್ತಾಳೆ. ಆ್ಯಂಡ್ ನಮ್ಮ ಆರುಷ್ಗೆ ನೋಡಿ ಬನಾನ ಕೊಡೋದಕ್ಕೆ ಹೇಳಿದ್ವಿ, ಅವನು ಒಂದು ಕೊಟ್ಟಾದಮೇಲೆ ಇನ್ನೊಂದು ಹಿಡ್ಕೊಂಡು ತಗೊಳ್ಳಿ ಅಂತ ಅವ್ರ ಹಿಂದೆನೇ ಹೋಗ್ತಾ ಇದ್ದ. ತುಂಬ ಕ್ಯೂಟಾಗಿ ಅವನು ನಮಗೆ ಸಪೋರ್ಟ್ ಮಾಡ್ತಾನೆ. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅವನನ್ನು ಹಿಡ್ಕೊಂಡು ಅವನೆಷ್ಟು ಸಪೋರ್ಟ್ ಮಾಡ್ತಾನಂದರೆ 100% ಅಲ್ಲ, ಒಂದು 200% ಅವನು ಕೊಡ್ತಾನೆ. ಸೊ ತುಂಬ ಖುಷಿ ಆಗುತ್ತೆ. 2 ವರ್ಷದ ಮಕ್ಕಳು ಈ ಥರ ಫುಡ್ ಸರ್ವ್ ಮಾಡುವಾಗ ಅದೆಷ್ಟು ಖುಷಿ ಆಗ್ತದಂದರೆ, ಅವಳೊಬ್ಳು ಮಾತ್ರ, ಹುಡುಗಿಯೊಬ್ಳು ಅವನಿಗೆ ಕೂಡ ಏನು ಗೈಡ್ ಮಾಡ್ತಾಯಿದ್ಲು, ಹೀಗೆ ಮಾಡು, ಒಂದು ತೆಗಿ ಅವ್ರಿಗೆ ಕೊಡು ಅಂತ ಹೇಳಿ ಎಲ್ಲ ಗೈಡ್ ಮಾಡ್ತಾಯಿದ್ಲು. ಆದರೆ ಅವನು ಅದನ್ನು ಕೇಳಿಸ್ಕೊಂಡು ಅದೆಷ್ಟು ನೀಟಾಗಿ ಸರ್ವ್ ಮಾಡ್ತಿದ್ದ ಅಂದರೆ, ಮತ್ತು ಅವ್ರ ಪ್ಲೇಟಲ್ಲಿ ಏನು ಕಾಣುತ್ತೆ ನೋಡಿ, ಅವನಿಗೆ ಒಮ್ಮೊಮ್ಮೆ ಒಂದೊಂದು ಕಾಣುತ್ತೆ, ರೈಸ್, ಚಪಾತಿ ಅಂತ ಹೇಳ್ತಿದ್ದ ಪೂರಿಗೆ, ಮತ್ತು ಚಿಕನ್ ಅಂತೆಲ್ಲ ಹೇಳಿ ಖುಷಿ ಪಡ್ತಿದ್ದ ಅವರ ಪ್ಲೇಟನ್ನು ನೋಡಿ ಒಂದು ಬನಾನ ಆದಮೇಲೆ ಇನ್ನೊಂದು ತಗೊಳ್ಳಿ ಅಂತ ಹೇಳಿ ಅವ್ರ ಹಿಂದೆನೇ ನೋಡ್ತಾ ಇರ್ತಾನೆ. ಆರುಷ್ ಅವ್ರ ಜೊತೆನೇ ಸೇರಿಕೊಂಡು ಅವನೇ ಒಂದು ಬಟ್ಟೆಲಿ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ರೈಸ್ ತೊಗೊಂಡು ಬಂದು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದ. ಅವರಿಗೆ ತುಂಬ ಡಿಸ್ಟರ್ಬ್ ಆಗ್ತಿತ್ತು ಅನಿಸುತ್ತೆ, ಪಾಪ ಚೆಲ್ತಾನಲ್ವ, ಅವ್ರು ಅದನ್ನೇ ಹೆಕ್ತಾ ಇದ್ರು ಪಕ್ಕದಲ್ಲಿ ಕೂತ್ಕೊಂಡಂತಹ ಮಕ್ಕಳು. ಅದಕ್ಕೋಸ್ಕರ ಒಂದು ಸೈಡಿಗೆ ಕರ್ಕೊಂಡು ಬಂದು ನಾನು ಕೂತ್ಕೊಳ್ಳಿಸಿ ತಿನ್ನಿಸ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದೀರಿ ಸರ್? ಏನು ಕೊಡ್ತಾ ಇದ್ದೀರಿ ತೋರಿಸಿ. ಗುಡ್, ನಮಗೆ ಪರವಾಗಿಲ್ಲ,
ನಾವು ಬೇರೆ ಬೇರೆ ಕಡೆಯಲ್ಲಿ ನೋಡಿರ್ತೇವಲ್ವ NGOs. ಇಲ್ಲಿ ನನಗೆ ಒಂದು ಇಷ್ಟ ಆದದ್ದೇನೆಂದರೆ ಇಲ್ಲಿ ಟೀಚರ್ಸ್ ಆ್ಯಂಡ್ ಮಕ್ಕಳ ಮಧ್ಯ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ತುಂಬ ಕಾಮಾಗಿ ಪೇಷನ್ಸ್ ಆಗಿರ್ತಾರೆ ಟೀಚರ್ಸ್. ಜೊತೆಗೆ ಮಕ್ಕಳು ಕೂಡ ಅವ್ರ ಜೊತೆ ಟೀಚರ್ಸ್ ಜೊತೆ ಮಾತಾಡುವಾಗಲೇ ನಮಗೆ ಗೊತ್ತಾಗ್ತಿತ್ತು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರಿಲೇಷನ್ಶಿಪ್ ಅಂತ ಹೇಳಿ. ಇವತ್ತು ನಮ್ಮ ಆರುಷ್ ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿಬಿಟ್ಟಿದ್ದಾನೆ. ಅವನ ಬರ್ಡೇಗೆ ಹ್ಯಾಪಿಯೆಸ್ಟ್ ಡೇ ಅಂತ ಹೇಳಬೇಕು. ಅವನು ಅಷ್ಟು ಎಂಜಾಯ್ ಮಾಡಿದ ಮಕ್ಕಳ ಜೊತೆಗೆ. ಅದಲ್ಲದೆ ಬೇರೆ ಬೇರೆ ಥರದ್ದು ಸ್ವೀಟ್ ಫುಡ್ ಎಲ್ಲ ಟೇಸ್ಟ್ ಮಾಡಿದ್ದಾನೆ. ನಮ್ಮದು ಊಟ ಎಲ್ಲ ಆಗುವಾಗ ಭಯಂಕರ ಜೋರು ಮಳೆ ಬರ್ತಾ ಇತ್ತು. ಅಲ್ಲಿರುವಂತಹ ಮಕ್ಕಳು ಏನು ಗೊತ್ತಾ, ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಯಾರೋ ಒಬ್ಬರು ಬಂದಿದ್ದಾರೆ ಅಂತಲ್ಲ, ಅವ್ರು ಕೂಡ ಅಷ್ಟೇ ಬಂದು ನಮ್ಮ ಜೊತೆ ಮಾತಾಡೋದು, ಕೇಳೋದು, ನಿಮ್ಮ ಊರು ಯಾವುದು. ನಮ್ಮ ಕನ್ನಡ ಸ್ವಲ್ಪ ಬೇರೆ ಇರುತ್ತಲ್ವ ಆ ಮಕ್ಕಳ ಕನ್ನಡಕ್ಕೆ ಕಂಪೇರ್ ಮಾಡಿದರೆ. ಸೊ ನೀವು ಎಲ್ಲಿಯವರು, ನಿಮ್ಮ ಭಾಷೆ ಚೆನ್ನಾಗಿದೆ ಹಾಗೆಲ್ಲ ಕೇಳೋದು. ಧೀರಜಿಗೆ ಕೂಡ ಹಾಗೆ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ ಸರ್ ಅಂತೆಲ್ಲ ಹೇಳಿ ಕಾಂಪ್ಲಿಮೆಂಟ್ ಎಲ್ಲ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸಿತ್ತು. ನಮ್ಮ ಆರುಷ್ಗೆ ಸ್ಪೆಷಲಾಗಿ ಹ್ಯಾಪಿಯೆಸ್ಟ್ ಬರ್ಡೇ ಎವರ್ ಅಂತ ಹೇಳಬೇಕು. 2 ಬರ್ಡೇ ಆದದ್ದು ಆದ್ರೂ ಹೇಳ್ತಾ ಇದ್ದೇನೆ, ಯಾಕಂದರೆ ಅವನು ತುಂಬ ಎಂಜಾಯ್ ಮಾಡಿದ. ಆ ಮಕ್ಕಳ ಜೊತೆಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ, ಏನಾದರೂ ಮಾಡ್ಕೊಳ್ಳಿ. ಆ ಮಕ್ಕಳಿಗೆ ಕೂಡ ತುಂಬ ಖುಷಿ ಆಗುತ್ತಲ್ವ ಈ ಥರ ನಾವು ಸ್ವಲ್ಪ ಫ್ರೀಯಾಗಿ ಬಿಟ್ಟರೆ. ಅವರು ಚಿಕ್ಕ ಚಿಕ್ಕ ಮಕ್ಕಳು ಎತ್ಕೊಂಡು ಅವನನ್ನು ಮುದ್ದಾಡೋದು, ಒಬ್ಬರಾದ್ಮೇಲೆ ಒಬ್ಬರು ಮುಗಿತಾನೇ ಇರಲಿಲ್ಲ. ನಾರ್ಮಲಾಗಿ ಊಟ ನಾವು ಬೆಳಗ್ಗೆ ಏನು ಅಂದ್ಕೊಂಡಿದ್ವಿ ಅಂದರೆ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಬರೋದಂತ ಹೇಳಿ. ಆದರೆ ಅಲ್ಲಿ ಆ ಮಕ್ಕಳು ಬಿಡ್ತಾನೇ ಇರಲಿಲ್ಲ. ಇದಾದಮೇಲೆ ಅವರಿಗೆ ಸ್ವಲ್ಪ ಏನೋ ಟಾಸ್ಕ್ ಎಲ್ಲ ಇತ್ತು, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಡ್ರಾಮಾ ಪ್ರಾಕ್ಟೀಸ್ ಅದು ಎಲ್ಲ ಇತ್ತು. ಅದಕ್ಕೆ ಕೆಲವು ಮಕ್ಕಳು ಹೋಗಿದ್ದರು. ಆದರೆ ಈ ಚಿಕ್ಕ ಪುಟ್ಟ ಮಕ್ಕಳಿದಾರಲ್ವ ಅವರೆಲ್ಲ ಆರುಷ್ ಜೊತೆನೇ ಎಂಜಾಯ್ ಮಾಡೋದು, ಖುಷಿಯಾಗಿ ನಗಾಡೋದು ಆ್ಯಂಡ್ ಅವರೇ ಹಗ್ ಮಾಡ್ಕೊಳ್ಳೋದು, ಎತ್ಕೊಳ್ಳೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಅವನು ಕೆಲವೊಂದು ಮಕ್ಕಳನ್ನು ಚೂಸ್ ಮಾಡ್ಕೊಂಡಿದ್ದ, ನನಗೆ ಯಾರು ಬೇಕು ಅಂಥೇಳಿ ಅವ್ರ ಜೊತೆ ಜಾಸ್ತಿ ಹೋಗ್ತಿದ್ದ. ಒಂದು 2-3 ಗಂಟೆಯಲ್ಲೇ ಅಷ್ಟೊಂದು ಕ್ಲೋಸ್ ಆಗಿದ್ದ. ಇಲ್ಲಿ ಏನಾಗ್ತಿದೆ ಅಂದರೆ ಹುಡುಗಿ ಅವನಿಗೆ ಚಾಕ್ಲೇಟ್ ಕೊಟ್ಬಿಟ್ಟಿದ್ಲು. ನಮ್ಗೆ ಗೊತ್ತೇ ಇಲ್ಲ ಚಾಕ್ಲೇಟ್ ಕೊಡ್ತಾ ಇದ್ಲು. ಅವನಿಗೆ ಇನ್ನೂ ಯಾವತ್ತೂ ನಾವು ಚಾಕ್ಲೇಟ್ ಟೇಸ್ಟ್ ಮಾಡಿಸಿಯೇ ಇರಲಿಲ್ಲ. ಐಸ್ ಕ್ರೀಮ್ ಆದರೂ ಕೆಲವೊಂದು ಸಲ ಜಸ್ಟ್ ಟೇಸ್ಟ್ ಮಾಡಿಸಿದ್ವಿ, ಆದರೆ ಚಾಕ್ಲೇಟ್ ಯಾವತ್ತೂ ಕೊಟ್ಟೇ ಇಲ್ಲ. ಅವಳು ಒಂದು ಕಿಟ್ ಕ್ಯಾಟಿದ್ದು ಒಂದು ಸ್ಟಿಕ್ ಇರುತ್ತಲ್ವ, ಅದನ್ನು ಕೊಟ್ಬಿಟ್ಟಿದ್ಲು. ಓಕೆ, ಪರವಾಗಿಲ್ಲ, ಏನು ಮಾಡೋದು, ತಿಂದ ಅವನು ಕೂಡ. ಅಂದರೆ ಮತ್ತೆ ಅಳೋದಿಲ್ಲ. ಒಂದು ಪೀಸ್ ಕೊಟ್ಟಾದಮೇಲೆ ಸಾಕು ಅಂತ ಹೇಳಿದ್ರೆ ಸಾಕು ಅಂತ, ಫುಲ್ ಬೇಕು ಅಂತ ಏನು ಕೇಳೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಹೀಗೆ ಅವ್ರ ಜೊತೆ ಒಂದಷ್ಟು ಟೈಮನ್ನು ಕಳೆದು ನಮ್ಮ ಮನಸ್ಸನ್ನು ಅಷ್ಟೇ ರಿಲ್ಯಾಕ್ಸ್ ಮಾಡಿಕೊಂಡು, ಸ್ಟ್ರೆಸ್ ಏನೆಲ್ಲ ಇತ್ತು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಹೊರಟು ಬಂದ್ವಿ. ಇದು ನಮ್ಮ ಆರುಷಿದ್ದು ಬರ್ಡೇ ದಿನ. ನೆಕ್ಸ್ಟ್ ವ್ಲಾಗ್ ಮತ್ತೆ ಇದೆ ಪಾರ್ಟ್ 2, ಅದನ್ನು ಸೂನ್ ಅಪ್ಲೋಡ್ ಮಾಡಿ.